ಅಂತ ನಾನು ಯಾವತ್ತೂ ಭಾವಿಸಿರಲಿಲ್ಲ. ಯಾವುದೋ ಹುಟ್ಟುಹಬ್ಬ ಬಂದರೆ ಅವಕಾಶ ಬಂದರೆ ನಾವು ಸೇರಲೇಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಅವಕಾಶ ಇವತ್ತು ಬಂದಿದೆ. ಇವತ್ತು ನಮ್ಮ ಬಸವಬಳಗ ಪೂರ್ವವಲಯ ಟ್ರಸ್ಟಿನ ಅಧ್ಯಕ್ಷರಾದಂಥ ಶಿವಸ್ವಾಮಿ ಸರ್ ಅವರೇ, ಹಾಗೆ ಉಪಾಧ್ಯಕ್ಷರು ಮಾದೇಶ್ವರ ಸರ್ ಅವರು, ಜಯಶಂಕರ್ ಅವರು, ಮಾದೇವ ಪ್ರಸಾದ್ ಅವರು, ಮಹೇಶ್ ಅವರು, ಮಾದೇವಣ್ಣ ಅವರು, ಪೂಜೆ ಮಾದಪ್ಪ ಅವರು, ಸ್ವಾಮಿ ಅವರು, ನಮ್ಮ ರಂಗಭೂಮಿಯ ದೈತ್ಯ ಮತ್ತವರು ಪ್ರತಿಭೆ PDO ಸೋಮಶೇಖರ್ ಸರ್ ಅವರು, ಯೋಗ ಮಾಸ್ಟರ್ ನಮ್ಮ ಕುಂಬಾರ್ ಸರ್ ಅವರು, ಗಜೇಂದ್ರ ಅವರು, ರಮೇಶ್ ಅವರು, ಬಸವರಾಜ್ ಅವರು, ನಮ್ಮ ಬಸವಬಳಗ ಪೂರ್ವವಲಯ ಟ್ರಸ್ಟಿನ ಏನು ಉದ್ಘಾಟನೆ ಆಯಿತು, ಉದ್ಘಾಟನೆ ಎಲ್ಲ ಡೈರೆಕ್ಟರ್ಗಳೆಲ್ಲ ನಾವು 20-25 ಜನ ಆಗಿದ್ದು. ಆಗ ನಾವು ಮಧುವರಿಗೆ ಕೇಳಿದ್ವಿ, ಮಧುವರಿ ನೀವು ಡೈರೆಕ್ಟ್ರೇ ಇಲ್ಲ ಸರ್. ಕೊನೆಗೆ ಮಿರಾಕಲ್ ಆಗಿ ಅವರು ನಮ್ಮ ಜೊತೆಗೆ ಕೈ ಜೋಡಿಸಿದ್ರು. ಭಾಳಷ್ಟು ನಮಗೆ ಅನುಕೂಲ ಮಾಡೋದು, ಸ್ಪಾನ್ಸರ್ ಇಡೋದ್ರಿಂದ ಹಿಡಿದು ಪ್ರತಿಯೊಂದು ಸಹಕಾರ ಕೊಡೋದ್ರಿಂದ ಹಿಡಿದು ನಮಗೆ ನಮ್ಮ ಜೊತೆಯಲ್ಲಿ ಅಲ್ಲೋಗೋಣ ಇಲ್ಲೋಗೋಣ ಅಂತ ಅಂದ್ಬಿಟ್ಟು ಒಂದು ಲಕ್ಷಾಂತರ ರೂಪಾಯಿ ಗಟ್ಟಲೆ ಸಹಾಯ ಆಗಬೇಕು ಅಂದರೆ ಮುಖ್ಯವಾಗಿ ಅವರು ಕೂಡ ಕಾರಣಕರ್ತರು. ಎಲ್ಲ ಪದ ನಮ್ಮ ಡೈರೆಕ್ಟರ್ಗಳ ಜೊತೆಗೆ ಅವರು ಭಾಳಷ್ಟು ಕೊಡುಗೆ ಇದೆ. ಚಿತ್ತೂರು ಬುದ್ಧಿ ಅವರು ಅವತ್ತು ಉದ್ಘಾಟನೆ ಮಾಡ್ತಾರೆ ನಮ್ಮ ಬಸವಬಳಗ ಟ್ರಸ್ಟ್ನ. ಎಲ್ಲ ನಾವು ಹಂಗೆ ಫಸ್ಟ್ ಹಿಂದೂ ದಿನ ಕಮಿಟಿ ಮೀಟಿಂಗ್ ಸೇರ್ತೀವಿ. ಸ್ಟೇಜ್ ಮುಂದೆ ಸಾಧಕರಿಗೆ ಸನ್ಮಾನ ಅಂತ ಬಂದಾಗ ಕೆಲವರು ಒಬ್ಬೊಬ್ಬರ ಹೆಸರನ್ನ ಸೂಚಿಸಿದರು. ಹಾಗೇನೆ ನಮ್ಮ ಪೂರ್ವ ವಲಯಕ್ಕೆ ಸಂಬಂಧಿಸಿದಂತೆ ಯಾರು ಇದ್ದರೆ ಹೇಳಿ ಅಂತಂದಾಗ ಅದು ನಮ್ಮ ತಂದೆಯವ್ರನ್ನ ಮತ್ತು ಪುತ್ರಣ್ಣ ಅವ್ರನ್ನ ಹೆಸರು ಹೇಳಿದಾಗ ಶಿವಕುಮಾರ್ ಶಾಸ್ತ್ರಿ ಅವರು 3 ಜನದ ಹೆಸರು ಅವ್ರು ಹೇಳಿ ಅವತ್ತು ಅಧ್ಯಕ್ಷರಲ್ಲಿ ಮನಸ್ಸು ತಗೊಂಡು ಎಲ್ಲರೂ ಕೂಡ ಎಕ್ಸ್ ಮಿಲಿಟರಿ ಮ್ಯಾನ್ ಮಾಡಿದ್ದನ್ನು ಅವರೇ ಸೂಚಿಸಿದ್ದು. ಸ್ವಾಮೀಜಿಯವರಿಗೆ ಬಹಳ ಸಂತೋಷ ಆಯಿತು. ಎಕ್ಸ್ ಮಿಲಿಟರಿ ಮ್ಯಾನ್ಗೆ ಸನ್ಮಾನ ಮಾಡಿದ್ರಲ್ಲ ಎಲ್ಲ ಅವ್ರಿಗೂ ಅದನ್ನು ಅವರೇ ಸೂಚಿಸಿದ್ರು. ಇವತ್ತು ಫಂಕ್ಷನ್ ನಡೀತು, ಅವರೇ ಸೂಚಿಸಿರೋದು. ಅದಕ್ಕೆ ಬುದ್ಧಿಯವರಿಂದ ಸನ್ಮಾನ ಆಯಿತು. ಅವತ್ತು 5,000 ಜನ ಸೇರಿದರು. ನಾನು ಅವರಿಗೆ ಈ ಪರವಾಗಿ ನಮ್ಮ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಮಾದೇವಣ್ಣ ಅವರಿಂದ GSS ಲೇಔಟು ಮಜ್ಜಿಗೆ ಮಾಂಕೆ ವಿತರಣೆ ಮಾಡ್ತಿದ್ರು, ಅಲ್ಲಿ ಕರೆದು ಪರಿಚಯ ಮಾಡಿಸಿ, ಶಿವಸ್ವಾಮಿ ಸರ್ ಮನೆಯವ್ರು ಕರ್ಕೊಂಡು ಹೋಗಿ ಅವರು ಪರಿಚಯ ಮಾಡಿಸಿ, ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು, ನಾಗಣ್ಣ ಸರ್ ಅವರು, ದೇವಪಲ್ಲಿ ಅವರು, ಇಲ್ಲಿರುವಂಥ ಎಲ್ಲ ನಿರ್ದೇಶಕರುಗಳು, ರಾಜೇಂದ್ರ ಅವರು, ಪ್ರತಿಯೊಬ್ಬರು ಡೈರೆಕ್ಟರ್ ಎಲ್ಲ ಬಡಾವಣೆಯಿಂದ ಮಾಡಿ ಒಂದು ಬಸವಬಳಗ ಮಾಡಬೇಕಂದಾಗ 20 ಲೇಔಟ್ ಸೇರಿ ನಾವೆಲ್ಲ ಕೂಡಿಸ್ಕೊಂಡು ಈಗ ಸೇವೆ ಸಲ್ಲಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಮುಂದೆಗಡೆ ನಮ್ಮದು ಡಿಸೆಂಬರ್ 28ಗೆ ಭಕ್ತಪ್ರವಾದ ನಾಟಕ ಇದೆ. ಎಲ್ಲರೂ ಹೇಳಿದ್ರೆ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದೆ ಇವರೇ ಇದೆ. ಪ್ರಾರಂಭ ಮಾಡಿದ್ದು ನಾನೇ, ಯಶಸ್ವಿ ಮಾಡೋದು ನಾನೇ. ಇನ್ನೊಂದು ಏನು ಹೇಳ್ತೀನಿ ಅಂದರೆ ಎಲ್ಲರೂ ಸಹಕಾರ ತಗೊಂಡು ಯಶಸ್ವಿ ಮಾಡ್ತೀವಿ. ಬಟ್ ಇನ್ನೊಂದು ಏನಂತ ಹೇಳಿದ್ರೆ, ನಾವು ಪ್ರಾರಂಭ ಮಾಡಿದಾಗ ನಮ್ಮನ್ನು ಸಹಕಾರ ತಗೊಂಡು ನಮ್ಮನ್ನೆಲ್ಲ ಸೈಡ್ಲೈನ್ ಮಾಡಿ ನಮಗೆ ಎಲ್ಲ ಗೊತ್ತು, ನಮ್ಗೆ ಅವ್ರು ಗೊತ್ತು, ಇವ್ರು ಗೊತ್ತು. ನನಗೆ ಭಾಳ ನೋವಾಗುತ್ತೆ. ಪಾತ್ರಧಾರಿಗಳಿಗೆ ಹೆಚ್ಚಿನ ಹೊರೆ ಅಷ್ಟು ಅವಶ್ಯಕತೆ ಇರಲಿಲ್ಲ. ಮತ್ತು ಮ್ಯೂಸಿಕ್ಸು, ಸೀನ್ಸು, ಸ್ತ್ರೀ ಪಾತ್ರಧಾರಿಗಳು ಎಲ್ಲರಿಗೂ ಕೂಡ ನನ್ನ ಗಮನಕ್ಕೆ ತರದೇನೆ ಅಡ್ವಾನ್ಸ್ ಮಾಡಿದ್ರು. ಆನೇಕಲ್ಲಿಂದ ನಮ್ಮದು ರೇಣುಕಾರಾತ್ರಿ ಕಲಾ ಬಳಗ ಆಗ್ತಿದೆ. ಇಲ್ಲಿಗೆ ಬಂದು 8 ಲಕ್ಷ ಸ್ವಂತ ಕೈಯಿಂದ ದುಡ್ಡು ಹಾಕ್ಕೊಂಡು ಗುರುವಂದನೆ ಮಾಡಿದ್ರು ರಾಜ್ಯ ಮಟ್ಟದೆಲ್ಲ ಡ್ರಾಮಾ ಮಾಸ್ಟರ್ಗಳಿಗೆ. ಅವರು ನವೆಂಬರ್ ಕನ್ನಡ ರಾಜ್ಯೋತ್ಸವಕ್ಕೆ ಲೋಹಿತವ್ರೆ ನಿಮ್ಮ ಮೈಸೂರು ಜಿಲ್ಲೆಯಿಂದ ಒಂದು ನಾಟಕ ಟೀಮ್ ಕೊಡಿ ಅಂತ ಅವರು ವಿಶ್ವಾಸದಿಂದ ಕೇಳಿದಾರಲ್ಲ, ಮತ್ತೆ 2 ಕೊಡೋಣ ಅಂತಂದ್ಬಿಟ್ಟು ನಾನು ಟೀಮ್ ರೆಡಿ ಮಾಡಿ ಈಗಾಗಲೇ ನಿನ್ನೆ ಆನೇಕಲ್ಲಲ್ಲಿ ಒಂದು ಭಕ್ತಪ್ರವಾದ ನಾಟಕ ಯಶಸ್ವಿಯಾಗಿ ಮುಗಿದಿದೆ. 12ನೇ ತಾರೀಕು ದಕ್ಷಿಣ ಒಂದು ನಾಟಕ ಇದೆ. ಒಂದು ಬಸ್ ಎಲ್ಲ ವ್ಯವಸ್ಥೆ ಮಾಡಿಸಿದ್ದೀವಿ. ಎಲ್ಲ ಟೀಮಾಗೆಲ್ಲ ಪ್ರಾಕ್ಟೀಸ್ ನಡೀತಾ ಇದೆ. ಯಾವುದೇ ಥರ ಎಲ್ಲ 25 ಕಿಲೋಮೀಟ್ರು 15 ಕಿಲೋಮೀಟ್ರು ದೂರದಿಂದ ಬಂದು ಒಂದು ಕಡೆ ಸೇರಿ ಅಭ್ಯಾಸ ಮಾಡ್ತಾ ಇರ್ತದೆ. ಯಾಕೆ ಅಂದರೆ ಅಷ್ಟು ದೂರದಿಂದ ಬಂದು ಯಾಕೆ ಮಾಡ್ಬೇಕು ಸರ್, ನಮಗೆ ಅಷ್ಟು ದೂರ ಯಾಕೆ ಸರ್ ಅಂತ ಯಾರೂ ಹೇಳಿಲ್ಲ. ನೀವೇನು ಕೇಳಿಲ್ಲ, ಇವತ್ತು ಕೇಳ್ತಾ ಇದ್ದೀರಿ. ನಿಮಗೋಸ್ಕರ ನಾವು ಬರ್ತೀವಿ ಸರ್ ಅಂತ ಮಾಡಬೇಕು. ನಾವು ಎಲ್ಲಿ ಪ್ರೀತಿ ವಿಶ್ವಾಸ ಇರ್ತೀವಿ ನಾವು ಅಲ್ಲಿ ಸೋಲ್ತೀವಿ. ನೀವು ಕರೀರಿ, ಎಲ್ಗಾರು ಕರೀರಿ, ಎಷ್ಟೊತ್ತಿಗಾರು ಕರೀರಿ, ಬಟ್ ನಮ್ಮ ವಿಶ್ವಾಸನೂ ಇಲ್ಲ, ನಮ್ಮ ಸಹಕಾರನೂ ಬೇಡ ಅಂತಂದರೆ ನಮಗೆ ಕಾರ್ಯಕ್ರಮ ಅಂದರೆ ಪೂಜೆ ನಡೆದಿದ್ದಷ್ಟೇ ನಾವು ಗಮನಕ್ಕೆ ಬಂದು ಪ್ರಾಕ್ಟೀಸ್ ಆವಾಗ ನಡೀತಾ ಇದೆ. ಪಾತ್ರಧಾರಿಗಳು ಮಾದಪ್ಪನವರು, ಮಾದೇಶ್ವರನವರು ಮಧ್ಯದಲ್ಲಿ ಇನ್ನು ಉಳಿದಂಥ ಪಾತ್ರಧಾರಿಗಳು ಅವನ ಅವಶ್ಯಕತೆ ಯಾಕೆ ಅನ್ನೋ ಲೆಕ್ಕಾಚಾರದಲ್ಲಿ ತಟಸ್ಥರಾಗಿದ್ದಾರೆ. ಅವ್ರ ಮನಸ್ಸಲ್ಲಿ ಏನಿದೆ ನಮಗೆ ಗೊತ್ತಿಲ್ಲ. ನಮ್ಮಿಂದ ಏನಾದ್ರು ತಪ್ಪಾಗಿದೆ ಅದು ಹೇಳ್ಬಿಡ್ಲಿ. ಏಕೆಂದರೆ ನಾವು ಒಟ್ಟಿಗೆ ಹೋಗ್ಬೇಕಾಗಿದೆ. ಮಾಡಿರೋದು ನಾವೆಲ್ಲ ಒಂದೇ ಸಮುದಾಯದಲ್ಲಿ ಇರೋರು ನಾವು. ಈಗ ನಾವು ಮಾಡಿಬಿಟ್ಟು ಈಗ ಮಾದೇವಣ್ಣವ್ರು ಹೇಳಿದ್ರು, ಮಾದೇವಣ್ಣ
ಇಡೀ ಮೈಸೂರು ಜಿಲ್ಲೆ ಎಲ್ಲ ಹೊಗಳ್ತಾ ಇದೆ. ಪೂರ್ವವಲಯ ಅಂತ ಬಂದರೆ ಪುನಃ ಪೂರ್ವವಲಯ ಅಂತಾರೆ. ಕೆಲವೊಂದು ಕಡೆ ಮೈಸೂರು ಜಿಲ್ಲೆನೇ ಇತ್ತು, ಪೂರ್ವವಲಯ ಯಾಕಪ್ಪ ಬೇಕಾಗಿತ್ತು ಅಂತ ಇರೋರು ಇದ್ದಾರೆ. ನೋಡಪ್ಪ ಅಲ್ಲಿ ಸಂಘಟನೆ ಇರಲಿಲ್ಲ, ನಾವು ಸಂಘಟನೆ ಮಾಡ್ತಾ ಇದ್ದೀವಿ, ಇದು ಮೈಸೂರು ಸಿಟಿಗೆ ನಾವು ಜಾಯಿಂಟ್ ಮಾಡೋಂಥದ್ದು ಅಂತ ನಾನು ಸಮರ್ಥಿಸ್ಕೊಂಡಿದ್ದೀನಿ. ಬಟ್ ಏನಂತ ಹೇಳ್ತೀನಿ, ನಮ್ಗೆ ಸಹಕಾರ ಬೇಕು ಅಂದರೆ ಅವ್ರು ಕರೀಲಿ, ನಾನು ಕರೀಲಿ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಅವಶ್ಯಕತೆ ಬೇಡ ಅಂತ ಅವ್ರಿಗೆ ಅನ್ನಿಸ್ತದೆ. ನನ್ನ ಪ್ರಕಾರ ಬರ್ತೀನಿ, ನಾನು ಪ್ರಾಕ್ಟೀಸಿಗೆ ಬರ್ತೀನಿ, ನಾನು ನೋಡ್ತೀನಿ, ಕೂತ್ಕೊಳ್ತೀನಿ, ಯಾವತ್ತಿರ್ತೀನಿ ನಾನು ಬರ್ತೀನಿ, ನನ್ನ ಜೊತೆಗಿರ್ತೀನಿ. ನಾಟಕ ಯಶಸ್ವಿ ಆಗಬೇಕು ಅಂದರೆ ಏನಾದ್ರು ಬೇಕು ಅಂತಂದರೆ ಹಿರಿಯರುಗಳಿದ್ದಾರೆ, ಅವರನ್ನು ಕೇಳಲಿ, ಏನು ಬೇಕು ಮಾಡೋಣ. 3.5 ಲಕ್ಷ ಬಜೆಟ್ ಹಾಕಿದ್ದಾರೆ. 3 ನಾಟಕ ಮಾಡ್ಬೋದು ಆ ಬಜೆಟಲ್ಲಿ, 3 ನಾಟಕ. ಬಟ್ ಯಾಕೆ ಅಂತಂದರೆ ಸುತ್ತೂರು ಜಾತ್ರೆಗೆ ಒಂದು ಕೊಡ್ಬೋದಾಗಿತ್ತು. ಟೌನ್ ಹಾಲಲ್ಲಿ ನಾಟಕೋತ್ಸವ 60,000 ರೂಪಾಯಿ ಅಷ್ಟೇ ಒಂದು ನಾಟಕ. ಮೇಷ್ಟ್ರಿಗೆ ನಾವು ಏನು ಸಂಭಾವನೆ ಕೊಡ್ತೀವಿ, ಒಂದು 40-50,000, ಅದು ಹೊರತುಪಡಿಸಿ ಬರೀ 60,000 ರೂಪಾಯಿ ಟೌನಲ್ಲಿ ನಾಟಕ ಆಗುತ್ತೆ ಎಲ್ಲ ಅವ್ರಿಗೆ. ಈಗ ಬಲ್ಕಾಗಿ ಒಂದು ತಿಂಗಳು ನಾಟಕ ನಡೀತದೆ ಅಲ್ಲಿ, ಊಟ ತಿಂಡಿ ಎಲ್ಲ ಸರ್ಟಿಫಿಕೇಟ್ಸು ಸನ್ಮಾನ ಎಲ್ಲ ಸೇರಿ ಮಾಡ್ತಾರೆ. ಸುತ್ತೂರು ಜಾತ್ರೆ ಸೀನ್ಸ್ ಕೊಡ್ತಾರೆ ಸರ್ ಫ್ರೀಯಾಗಿ, 60,000 ರೂಪಾಯಿನ ಬಜೆಟ್ ಬದಿಯವರು ಕೊಡ್ತಾರೆ. ಅಲ್ಲಿ ಒಂದು ಮಾಡ್ಬೋದಾಗಿತ್ತು, ಮಳವಳ್ಳಿ ಒಂದು ಮಾಡ್ಬೋದಾಗಿತ್ತು, 3 ಪ್ರದರ್ಶನ ಮಾಡ್ಬೋದಾಗಿತ್ತು. ತುಂಬ ಬಜೆಟ್ ಆಯಿತು ಜಾಸ್ತಿ. ಬಟ್ ಅವರವರ ವೈಯಕ್ತಿಕ ಖುಷಿ, ನಾನೇನು ಅದ್ರ ವಿರೋಧವಾಗಿ ಅಸಮಾಧಾನ ಏನಿಲ್ಲ. ಅಂದರೆ ನಮ್ಮನ್ನು ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳಿಲ್ಲ, ಯಾರಿಗೆ ಎಷ್ಟು ಹಾಕೋದು, ಯಾರಿಗೆ ಎಷ್ಟು ಕೊಡೋದು, ಯಾರನ್ನು ಬುಕ್ ಮಾಡೋದು ಅಂತ. ಚೆನ್ನಾಗಿ ಮಾಡ್ತಾವ್ರೆ, ಖರ್ಚು ಮಾಡ್ತಾವ್ರೆ, ದೂರಾಗಿ ಮಾಡ್ತಾ ಇದ್ದಾರಲ್ಲ, ಮಾಡಲಿ. ಅವ್ರ ದುಡ್ಡು, ಅವರು ಒಂದು ಆಸೆ ಆಕಾಂಕ್ಷೆ ಏನಾಗಿರ್ತದೆ ಮಾಡಲಿ ಅಂತ ಅಂದ್ಬಿಟ್ಟು ನಮ್ಮ ಸಹಕಾರ ಹೇಳಿಲ್ಲ ಅಂತ ನಾನು ಸುಮ್ಮನೆ ಆಗಿದ್ದೀನಿ. ಬರ್ತೀನಿ, ಪ್ರಾಕ್ಟೀಸ್ ದಿನ ನಾನು ಯಾವ ರೀತಿ ಮಾಡ್ತಾರೆ ಅಂತ ನಾನು ನೋಡಿ ವೀಕ್ಷಣೆ ಮಾಡಿ ಬರ್ತೀನಿ ಅಂತ ಹೇಳೋಣ. ಅದೆಲ್ಲ ಮರ್ತ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ದೀವಿ. ಏನೇನು ಹೇಳಿದ್ರೆ ಅವೆಲ್ಲವನ್ನು ಕ್ಷಮಿಸ್ಬಿಟ್ಟು ಬನ್ನಿ. ನಿಮ್ಮನ್ನ ರಿಕ್ವೆಸ್ಟ್ ಮಾಡಿ ನೀವು ಬಂದು ಗೊತ್ತಿದ್ದು ನೋಡ್ಬಿಟ್ಟು ನನಗೂ ಬರ್ತಾ ಇದೆ ಸರ್. ಈಗ ಆಯ್ತು, ಈಗ ತಂದೆಯವರು ಹೇಳಿದ್ರು, ಈಗ ಅವ್ರು ನಾಟಕ ಮಾಡೋರು, ಇವ್ರನ್ನ ಕರೆದೇ ಇರೋಲ್ಲ, ನಮ್ಮನ್ನ ಯಾರು ಕರೆದೇ ಇಲ್ಲ. ಈಗ ಬನ್ನಿ ಏನಾದ್ರು ಒಂದು ಓರಿ ದುಡ್ಡು ಹಾಕೋದು ಅವ್ರ ಖುಷಿ ಅದು. ಈಗ ಒಬ್ಬರು ವಿನಯ ಪ್ರಸಾದನೇ ಬೇಕು ಅಂತ ಕರ್ಕೊಂಡ್ಬಂದಾಗ ಅವ್ರಿಗೆ ಅಷ್ಟೇ ದುಡ್ಡು ಕೊಡ್ಬೇಕಾಗಿತ್ತು, ಅಷ್ಟೇ ದುಡ್ಡು